वाद्यस्य श्रुतिसुनयमानैकविषयात् स्वतन्त्रस्तन्त्रज्ञो दुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्यमुकामितः गुरुश्च मध्वनामामि वरदोऽस्तु निरन्तरं वाणिते करमण्यं वचरणो सर्वदा मद्वाक्यसरणीर्भूयात् श्रीमदाचार्यभावक तमाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ಹಲವಾರು ಸುಳಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ಸುಳಾದಿದಾಸರು ಅಂತ ಅವರನ್ನ ಕರೀತಾರೆ. ಮಹಾಜ್ಞಾನಿಗಳಾಗಿರುವಂತಹ ವಿಜಯದಾಸರು ಸುಳಾದಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸುಳಾದಿಯಲ್ಲಿ ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ತಾರತಮ್ಯ ಸುಳಾದಿ ಅಂತ ಹೇಳಿ ಬಹಳ ಸುಂದರವಾಗಿ ಪ್ರಖ್ಯಾತವಾಗಿರುವಂಥದ್ದು. ಭಗವಂತನ ಪರಿವಾರವನ್ನ ಪರಿವಾರತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಆಚಾರ್ಯರು ಸಂದೇಶವನ್ನ ಕೊಟ್ಟಿರೋ ಹಾಗೆ ಎಲ್ಲ ದೇವತೆಗಳನ್ನ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು. ನಿತ್ಯದಲ್ಲಿ ಪೂಜಾ ಮಾಡಬೇಕು ಎಲ್ಲ ದೇವತೆಗಳನ್ನ. ಅದಕ್ಕೆ ದೇವರ ಪೂಜೆಯನ್ನ ಮಾಡೋ ಪ್ರಾರಂಭದಲ್ಲಿ ಶ್ಲೋಕವನ್ನ ಹೇಳ್ತಾರೆ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮತಜ ಭುವಂ ಬ್ರಹ್ಮವಾಯುಕ್ತ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದೈತಾ ವಾರುಣೀಮಪ್ಯುಮಾಂತಾಂ ಇಂದ್ರಾದೀಂ ಕಾಮಮುಖ್ಯಾಂ ನಪಿ ಸಕಲ ಸುರಾನ್ ತದ್ಗುರುನ್ಮದ್ಗುರುಂಶ್ಚ. ಈ ಶ್ಲೋಕವನ್ನ ಹೇಳೋ ಉದ್ದೇಶ ಏನು ಅಂದ್ರೆ, ಸ್ನಾನವನ್ನ ಮಾಡೋದು, ನೀರಿನಿಂದ ಸ್ನಾನ ಮಾಡೋದು ಒಂದು ರೀತಿಯಾದ್ರೆ ತಾರತಮ್ಯ ಜ್ಞಾನವನ್ನ ತಿಳಿಯೋದಿದೆಯಲ್ಲ ಅದು ಅತ್ಯಂತ ಅವಶ್ಯಕ. ಲೋಕದಲ್ಲಿ ಎಲ್ಲಾ ಕಡೆ ತಾರತಮ್ಯ ಇದೆ. ನಾವೆಲ್ಲಾ ಆಫೀಸ್ನಲ್ಲಿ, ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲೇ ನೀವು ಹೋದ್ರು ಎಲ್ಲ ಕಡೆ ತಾರತಮ್ಯ ಇದೆ. ಆ ತಾರತಮ್ಯವನ್ನ ಶ್ರೀಮದಾಚಾರ್ಯರು ಹೇಳಿದ್ರು, ತಾರತಮ್ಯ ಇದೆ, ಸರಿಯಾಗಿ ತಿಳಿದುಕೊಳ್ಳ್ರಿ. ಅದನ್ನ ಇಲ್ಲಿ ತೋರಿಸ್ತಾರೆ. ಆಚಾರ್ಯರ ಎಲ್ಲ ಮಾತುಗಳನ್ನ ಕನ್ನಡೀಕರಿಸಿದ್ದಾರೆ ಮಹಾನುಭಾವರಾಗಿರುವಂತಹ ವಿಜಯದಾಸರು. ಮೊದಲನೇ ಒಂದು ಸುಳಾದಿಯ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ. ಎಷ್ಟು ಸುಂದರವಾಗಿರುವಂತಹ ಸುಳಾದಿ ಅಂದ್ರೆ, ತ್ರಿಜಗ ವಂದಿತ ತ್ರಿಗುಣರಹಿತ ಲಕುಮೀನಾಥ ಅಜವಾತ ತಾತ ಅಂಡಜ ರಾಜ ವರೂಥ ಭುಜಗಗತ ಲೋಪನೀತ ಭುಜಗಭೂಷಿತ ದಾತ ಭುಜಗೋತ್ತಮ ಖ್ಯಾತ ವಿಜಯ ವಿಠಲ ಪ್ರೀತ ಸುಜನರ ಮನೋರಥ ನಿಜ ದೈವತಜ್ಞ. ಇವತ್ತು ಮೊದಲನೇ ಪದ್ಯದ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಬಹಳ ಸುಂದರವಾಗಿ ತಿಳಿಸ್ತಾರೆ ಮೊದಲನೇ ಪದ್ಯದಲ್ಲಿ. ತ್ರಿಜಗ ವಂದಿತ, ಭಗವಂತ ಹೇಗಿದ್ದಾನೆ? ತ್ರಿಜಗ ವಂದಿತ ಅಂದ್ರೆ 14 ಲೋಕಗಳಿಂದ ಪೂಜಿಸಲ್ಪಡುವಂಥವನು ಭಗವಂತ. ಅಲ್ಲೇ ತಿಳಿಸಿದ್ರು ತಾರತಮ್ಯ ಭಗವಂತನ ಸರ್ವೋತ್ತಮತ್ವವನ್ನ. ಅಂದ್ರೆ 3 ಲೋಕ, 14 ಲೋಕಗಳು ಅಂತ ನಾವೇನು ಕರಿತೀವೋ ಆ 14 ಲೋಕಗಳಿಂದ ವಂದಿತನಾಗಿರುವಂಥವನು. ತ್ರಿಗುಣರಹಿತ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳಿದ್ದಾವೆ. ಈ 3 ಗುಣಗಳು ಭಗವಂತನಲ್ಲಿಲ್ಲ. ಅದರಿಂದ ರಹಿತನಾಗಿರುವಂಥವನು ಅಂದ್ರೆ ಅಪ್ರಾಕೃತವಾದ ಶರೀರವುಳ್ಳಂಥವನು, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಅಂತ ಅರ್ಥ. ಅಂದ್ರೆ ತ್ರಿಗುಣರಹಿತ ಅನ್ಲಿಕ್ಕೆ ಇಷ್ಟ ಅರ್ಥವನ್ನು ತಿಳಿಯಬೇಕು. ಲಕುಮೀನಾಥ, ಭಗವಂತ ಮೊದಲನೇದಾಗಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಪದ್ಯದಲ್ಲಿ ತಾರತಮ್ಯದಿಂದ ಎಲ್ಲ ದೇವತೆಗಳ ಸ್ತೋತ್ರವನ್ನ ಮಾಡ್ತಾರೆ. ತಾರತಮ್ಯ ಸುಳಾದಿ ಹೊರಟಿರೋದೇ ಅದರ ಸಲುವಾಗಿ. ಹಾಗಾಗಿ 3ನೇ ಗುಣ ಹೇಳಿದ್ರು. 14 ಲೋಕಗಳಿಂದ ವಂದಿತನಾಗಿರುವಂಥವನು. ಅಷ್ಟೇ ಅಲ್ಲ, ಮುಖ್ಯವಾದ ಲಕ್ಷಣ ಏನು ಸರ್ವೋತ್ತಮನಾದ ಭಗವಂತನದು ಅಂತ ಕೇಳಿದ್ರೆ ಲಕುಮೀನಾಥ ಅಂದ್ರೆ ಸರ್ವ ವೇದಾಭಿಮಾನಿಯಾಗಿರುವಂತಹ, ನಿತ್ಯ ಮುಕ್ತಳು ಅಂತ ಅನಿಸ್ಕೊಂಡಿರುವಂತಹ,
ಲಕ್ಷ್ಮೀದೇವಿಯಿಂದ ಪೂಜಿತನಾಗುವಂಥವನು. ನಿತ್ಯದಲ್ಲಿ ಲಕ್ಷ್ಮೀದೇವಿ ಪೂಜೆಯನ್ನ ಮಾಡ್ತಾಳೆ ಭಗವಂತನನ್ನ. ಅಂತಹ ಎತ್ತರದಲ್ಲಿರುವಂಥವನು ಭಗವಂತ. ಇನ್ನು ಅಜವಾತ ತಾತ. ಅಜವಾತ ಅಂದ್ರೆ ಬ್ರಹ್ಮದೇವರು, ಆಮೇಲೆ ವಾಯುದೇವರು, ಅವರಿಗೆ ತಾತ ಅಂದ್ರೆ ತಂದೆ. ಬ್ರಹ್ಮದೇವರನ್ನ ಮತ್ತು ವಾಯುದೇವರನ್ನ ಸೃಷ್ಟಿ ಮಾಡಿರುವಂಥವನು ಯಾರು? ಅವನೇ ಭಗವಂತ ನಾರಾಯಣ. ಅವರಿಗೆ ತಂದೆಯಾಗಿರುವಂಥವನು. ಅಂಡಜ ರಾಜವರೂಥ. ಅಂಡಜ ಅಂದ್ರೆ ಯಾರು? ಗರುಡದೇವರು. ಪಕ್ಷಿರಾಜನಾಗಿರುವಂತಹ ಗರುಡ, ಅವನನ್ನ ವಾಹನವಾಗಿ ಉಳ್ಳಂಥವನು ಅಂಡಜ ವಾಹನ. ಪುರಂದರದಾಸ್ ಹೇಳ್ತಾರಲ್ಲ, ಅಂಡಜ ವಾಹನ ಅನಂತ ಮಹಿಮಾ ಅಂತ ದಾಸರು ಹೇಳ್ತಾರಲ್ಲ, ಅದನ್ನೇ ಇಲ್ಲಿ ತಗೊಂಡಿದ್ದಾರೆ ವಿಜಯದಾಸ. ಪುರಂದರದಾಸರ ಮಾತನ್ನೇ ಕನ್ನಡೀಕರಿಸಿದ್ದಾರೆ. ಅಂಡಜ ರಾಜ ವರೂಥ ಅಂದ್ರೆ ಪಕ್ಷಿಗಳ ರಾಜನಾಗಿರುವಂತಹ ಗರುಡದೇವರನ್ನ ವಾಹನವಾಗಿ ಉಳ್ಳಂಥವನು. ಭುಜಗ ತಲೋಪನೀತ. ಭುಜಗ ಅಂದ್ರೆ ಶೇಷ. ಶೇಷದೇವರನ್ನ ಹಾಸಿಗೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಗೆ ಭುಜಗ ಭೂಷಿತ ದಾತ. ಸರ್ಪಭೂಷಣರಿಗೆ ಪ್ರಾಣದಾತ. ಸರ್ಪಭೂಷಣ ಯಾರು? ರುದ್ರದೇವರು. ಭಸ್ಮಾಸುರನ ಕಥೆಯನ್ನ ನಾವೆಲ್ಲ ಕೇಳಿದ್ದೀವಿ, ಶಾಸ್ತ್ರ ಹೇಳ್ತದೆ, ಭಾಗವತ. ಅವನಿಗೆ ಪ್ರಾಣವನ್ನ ದಾತ ಕೊಟ್ಟಿರುವಂಥವರು ಭಗವಂತ. ಭುಜಗೋತ್ತಮ ಖ್ಯಾತ ಅಂದ್ರೆ ದ್ವಿಸಹಸ್ರ ನಾಲಿಗೆಯಿಂದ ಶೇಷದೇವರು ನಿತ್ಯದಲ್ಲಿ ಸ್ತೋತ್ರ ಮಾಡುತ್ತಾರೆ ಭಗವಂತನನ್ನ. ಭುಜಗೋತ್ತಮ ಖ್ಯಾತ ನಿಜ ದೈವತಜ್ಞ. ತನ್ನ ಭಕ್ತರಾದ ದೇವತೆಗಳಿಂದ ಮಾತ್ರ ಕೆಡೆಯಲ್ಪಡುವಂತಹ ಗುಣಗಳಿಂದ ಕೂಡಿರುವಂಥವನು ಭಗವಂತ. ಎಲ್ಲರಿಗೂ ಭಗವಂತ ಸಿಗೋದಿಲ್ಲ. ಯಾರಿಗೆ ಸಿಗ್ತಾನೆ ಭಗವಂತ ಅಂತ ಕೇಳಿದ್ರೆ, ಸರಿಯಾದ ತತ್ವಜ್ಞಾನ ಯಾರಲ್ಲಿದೆನೋ, ಯಾರಲ್ಲಿ ಭಕ್ತಿ ಇದೆನೋ, ಯಾರಲ್ಲಿ ಸದಾಚಾರ ನಿಷ್ಠೆ ಇದೆನೋ, ಹರಿವಾಯು ಗುರುಗಳಲ್ಲಿ ಭಕ್ತಿ ಇದೆನೋ, ಅವರಿಗೆ ಭಗವಂತ ದೊರೀತಾ ಇದ್ದಾನೆ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ನಿಜ ದೈವತಜ್ಞ. ಯಾರಿಗೆ ಸಿಗ್ತಾನೆ ಭಗವಂತ? ದೇವತೆಗಳಿಗೆ ಬೇಗ ಒಲಿತಾನಂತೆ. ಕಾರಣ ಅವರಲ್ಲಿರುವಂತಹ ಭಕ್ತಿ. ಸುಜನರ ಮನೋರಥ ನಿಜ ದೈವತಜ್ಞ ಅಂತ ಸ್ತೋತ್ರ ಮಾಡುತ್ತಾರೆ ಆ ಭಗವಂತನನ್ನ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಅಶೇಷ ದೋಷ ದೂರ. ದೇವರು ಇಷ್ಟೆಲ್ಲ ಸೇವೆಯನ್ನ ಮಾಡಿಸ್ಕೊಂತಾನೆ, ಎಲ್ಲ ದೇವತೆಗಳ ಒಡೆಯನಾಗಿರುವಂಥವನು. ಲಕ್ಷ್ಮೀರ್ ಯಸ್ಯ ಪರಿಗ್ರಹ ಕಮಲಭೂ ಸೂನಗ್ರ ಋತ್ಮಾನ್ರತಃ. ಇದೇ ಶ್ಲೋಕದ ಕನ್ನಡ ತಾತ್ಪರ್ಯ ನಾನು ಇಷ್ಟೊತ್ತು ತನಕ ಹೇಳಿರುವಂಥದ್ದು. ಲಕ್ಷ್ಮೀ ದೇವಿಗೆ ಒಡೆಯನಾಗಿರುವಂಥವನು, ಬ್ರಹ್ಮವಾಯುಗಳಿಗೆ ತಂದೆಯಾಗಿರುವಂಥವನು, ಗರುಡ ದೇವರನ್ನ ವಾಹನವಾಗಿ ಉಳ್ಳಂಥವನು, ಶೇಷ ದೇವರ ಮೇಲೆ ಯಾವಾಗಲೂ ಮಲಗಿರ್ತಾನೆ, ರುದ್ರದೇವರಿಗೆ ಪ್ರಾಣವನ್ನ ದಾನ ಮಾಡಿರುವಂಥವನು. ಎಲ್ಲವನ್ನ ನಾವು ಶ್ಲೋಕದಲ್ಲಿ ಕಾಣ್ತೀವಿ. ಇಷ್ಟೇ ಅಲ್ಲದೆ ಭಗವಂತನ ಗುಣಪೂರ್ಣತ್ವವನ್ನ ಇಲ್ಲಿ ವರ್ಣನೆ ಮಾಡುತ್ತಾರೆ. ಅಶೇಷ ದೋಷ ದೂರ. ಅಷ್ಟೇ ಅಲ್ಲ, ಗುಣಪರಿಪೂರ್ಣ, ಅಶೇಷ ಅವತಾರ, ಅಗಣಿತ ವರ್ಣ, ಅಶೇಷ ಮಾನಂದ, ಅದ್ಭುತ ಘನ, ಸುಷೇಣ ನಾಮ ವಿಜಯ ವಿಠಲನು ಈಶ ಬ್ರಹ್ಮಾದ್ಯರಿಗೆ ವಿಶೇಷ ಮಹಿಮಾ. ಈ ಪದ್ಯದಲ್ಲಿ ಭಗವಂತನ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನ ಹೇಳ್ತಾರೆ. ದೇವತೆಗಳಿಂದ ಒಡೆಯ. ಯಾಕೆ ಒಡೆಯ? ಅವನಿಗೆ ಇಷ್ಟೊಂದು ಸಾಮರ್ಥ್ಯ ಎಲ್ಲಿಂದು ಅಂತ ಕೇಳಿದ್ರೆ, ಯಾರಿಂದನೂ ಪಡೆದಂಥದ್ದಲ್ಲ, ಸ್ವಯಂ ಆಗಿರುವಂಥದ್ದು ಭಗವಂತನಲ್ಲಿ. ಸ್ವರಾಟ್ ಅಂತ ಕರೀತಾರೆ ಭಗವಂತನನ್ನ. ಅಶೇಷ ದೋಷ ದೂರ ಅಂದ್ರೆ ದೇವರು ಭಗವಂತ ಅಂತ ಕರೀಬೇಕು ಅಂದ್ರೆ ಅವನಲ್ಲಿ ಮೊದಲನೇ ಲಕ್ಷಣ ಏನಿರಬೇಕು? ಸರ್ವ ಗುಣಪೂರ್ಣನಾಗಿದ್ದು ಅಸ್ವಾತಂತ್ರ್ಯಾದಿ ಸಕಲ ದೋಷ ರಹಿತನಾಗಿರುವಂಥವನು. ಈಗ ಉದಾಹರಣೆಗೆ ಬ್ರಹ್ಮದೇವರಿದ್ದಾರೆ, ಅವರೇನ್ ಮಾಡ್ತಾರೆ? ಸೃಷ್ಟಿಯನ್ನ ಮಾತ್ರ ಮಾಡ್ತಾರೆ, ಲಯ ಅವರು ಮಾಡೋದಿಲ್ಲ, ಪಾಲನೆ ಅವರು ಮಾಡೋದಿಲ್ಲ. ರುದ್ರದೇವರಿದ್ದಾರೆ, ಏನ್ ಮಾಡ್ತಾರೆ? ಲಯವನ್ನ ಮಾತ್ರ ಮಾಡ್ತಾರೆ, ಸೃಷ್ಟಿಯನ್ನು ಮಾಡೋದಿಲ್ಲ, ಪಾಲನೆಯನ್ನು ಮಾಡೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ, ರುದ್ರದೇವರಲ್ಲಿ ಶಿವರೂಪದಿಂದ ಇದ್ದು ಭಗವಂತ ಏನು ಮಾಡುತ್ತಾನೆ? ಸೃಷ್ಟಿಯನ್ನು ಮಾಡಿಸ್ತಾನೆ, ಲಯವನ್ನು ಮಾಡಿಸ್ತಾನೆ. ತಾನೇ ಸ್ವತಃ ನಿಂತು ವಿಷ್ಣು ರೂಪದಿಂದ ಪಾಲನೆಯನ್ನು ಮಾಡ್ತಾನೆ. ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವನ್ನು ಮಾಡ್ತಾನೆ ಭಗವಂತ. ಯಾರ ಸಹಾಯ ಅಪೇಕ್ಷೆ ಇಲ್ಲ ಭಗವಂತನಿಗೆ. ಮತ್ ಯಾಕೆ ಮಾಡಿಸ್ತಾನೆ ಇವ್ರ ಹತ್ರ ಅಂದ್ರೆ
ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಸೇವೆಯನ್ನ ಕೊಟ್ಟಿದ್ದಾನೆ. ಅಷ್ಟು ಕರುಣಾಳುವಾಗಿರುವಂಥವನು ಭಗವಂತ, ಅಶೇಷ ದೋಷ ದೂರ. ಇನ್ನು ಗುಣಪರಿಪೂರ್ಣ. ಹಾಲು ಎಲ್ಲಿ ಬೆಳ್ಳಗಿದೆ ಅಂತ ಕೇಳಬಾರದು. ಹಂಗೆ ಕೇಳಿದ್ರೆ ಅದು ಹಾಲೇ ಅಲ್ಲ. ಹಾಲು ಅಂದಮೇಲೆ ಪೂರ್ಣವಾಗಿ ಬೆಳ್ಳಗಿರಲೇಬೇಕು. ಒಂದ್ ಸ್ವಲ್ಪ ಏನಾದ್ರೂ ಅದಕ್ಕೆ ಮಿಶ್ರಣ ಆದ್ರೂ ಅದು ಹಾಲಲ್ಲ. ಹಾಗೆ ಭಗವಂತ ಪೂರ್ಣ ಶುದ್ಧನಾಗಿರುವಂಥವನು, ಪವಿತ್ರನಾಗಿರುವಂಥವನು, ಗುಣಪೂರ್ಣನಾಗಿರುವಂಥವನು. ಮೂಲ ರೂಪದಲ್ಲಾಗ್ಲಿ ಅವತಾರ ರೂಪದಲ್ಲಾಗ್ಲಿ ಯಾವ ದೋಷಗಳು ಭಗವಂತನಲ್ಲಿ ಇಲ್ಲ. ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಾರೆ ವಿಜಯದಾಸರು. ಅಗಣಿತ ವರ್ಣ ಅಂದ್ರೆ ಶುಕ್ಲ, ರಕ್ತ, ಪೀತ, ಕೃಷ್ಣ, ಅನೇಕ ಬಣ್ಣಗಳು ಉಳ್ಳಂಥವನು ಭಗವಂತ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡ್ರಿ. ಶುಕ್ಲವರ್ಣ ಆಗಿದ್ದಾನೆ, ರಕ್ತವರ್ಣ ಆಗಿದ್ದಾನೆ, ಪೀತವರ್ಣ ಆಗಿದ್ದಾನೆ, ಕೃಷ್ಣವರ್ಣ ಆಗಿದ್ದಾನೆ. ನಾನಾ ವಿಧವಾದ ವರ್ಣಗಳಿಂದ ಕೂಡಿರುವಂಥವನು. ಅಶೇಷ ಮಾನಂದ, ಸಕಲ ಅವತಾರಗಳಲ್ಲಿ ಆನಂದಪೂರ್ಣನಾಗಿರುವಂಥವನು. ದುಃಖದ ಲವಲೇಶ ಸಹಿತ ಅವನಿಗೆಲ್ಲ ಬಿಡ್ರಿ, ಅವನ ಹೆಸರು ಹೇಳದವರಿಗೆ ದುಃಖ ಬರೋದಿಲ್ಲ. ಅಷ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ದುಃಖರಹಿತನಾಗಿರುವಂಥವನು. ಅದ್ಭುತ ಘನ. ಪ್ರತಿಯೊಂದು ಮಾಡಿರುವಂತಹ ಕಾರ್ಯ ಏನಿದೆ ಅಲ್ಲ, ಅದು ಭಗವಂತ ಮಾಡಿರುವಂಥದ್ದು ಎಲ್ಲವೂ ಅದ್ಭುತ. ಸಾಮಾನ್ಯರು ಯಾರು ಮಾಡ್ಲಿಕ್ಕೆ ಸಾಧ್ಯನಾಗೋದಿಲ್ಲ. ಆ ರೀತಿಯಾಗಿ ಭಗವಂತ ಆ ಕಾರ್ಯವನ್ನು ಮಾಡಿದ್ದಾನೆ. ಕೃಷ್ಣಾವತಾರದಲ್ಲಿ ಉದಾಹರಣೆ ತಗೊಳ್ಳೋದಾದ್ರೆ, ಕಾಲಿಯ ಮೇಲೆ ನೃತ್ಯವನ್ನ ಮಾಡಿದ್ದಾನೆ. ಸರಿಯಾದ ರಂಗ ಸ್ಥಳ ಇದ್ರೆ ಕುಣಿಯೋದು ಕಷ್ಟ. ಅಂಥದ್ರಲ್ಲಿ ಸರ್ಪದ ಮೇಲೆ ಕುಣಿಯೋದು ಅಂದ್ರೆ ಇದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಮಾತ್ರ ಸಾಧ್ಯ ಆಗಿರುವಂಥದ್ದು. ಹೀಗೆ ನೂರಾರು ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು ರಾಮಾಯಣ ಮಹಾಭಾರತ ತೆಗೆದುಕೊಂಡ್ರೆ. ಹಾಗೆ ಅದ್ಭುತ ಘನನಾಗಿರುವಂಥವನು. ಸುಷೇಣ ನಾಮ ಅಂದ್ರೆ ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ, ಭಕ್ತಿಯಿಂದ ಪೂಜಾ ಮಾಡ್ತಾರೋ ಅವರೆಲ್ಲರಿಗೆ ಸಕಲೇಷ್ಟಗಳ ವೃಷ್ಟಿಯನ್ನ ಗೈಸುವಂಥವನು. ನಿಮ್ಮ ಮನಸ್ಸಿನಲ್ಲಿ ಏನಿದನೋ ಅದು ಮಳೆಯಾಗಿ ಹರಿತದೆ ನಿಮ್ಮ ಮನೆ ಮುಂದೆ. ಅಷ್ಟು ಭಗವಂತ ನಿಮಗೆ ಅನುಗ್ರಹವನ್ನ ಮಾಡ್ತಾನೆ. ನಮಗಷ್ಟೇ ಅಲ್ರಿ, ಬ್ರಹ್ಮಾದಿ ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ. ವರ ಕೊಡುವಂಥವ್ರು ಅಂತ ಪ್ರಖ್ಯಾತರಾಗಿರುವಂಥವ್ರು ಇಬ್ರು. ಯಾರು? ಬ್ರಹ್ಮದೇವರು ಮತ್ತು ರುದ್ರದೇವರು. ಎಲ್ಲಾ ರಾಕ್ಷಸರಿಗೆ, ದೈತ್ಯರಿಗೆ ವರ ಎದ್ದಿದ್ದೇ ಇವರಿಬ್ರದು. ಹಾಗಾಗಿ ವರ ಕೊಡುವಂಥವ್ರು ಅಂತ ಪ್ರಖ್ಯಾತರು ಇವರಿಬ್ರು. ಈ ಇಬ್ಬರಿಗೆ ವರವನ್ನ ಕೊಡ್ತಾನೆ ಭಗವಂತ. ಆದ್ದರಿಂದ ಅವನನ್ನ ಭಗವಂತನನ್ನ ಸರ್ವೋತ್ತಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಸುಷೇಣ ನಾಮ, ವರ ಕೊಡುವಂಥವರಿಗೆ ವರ ಕೊಡ್ತಾ ಇದ್ದಾನೆ ಭಗವಂತ. ನಿಜವಾದ ವರ ಅದು ಭಗವಂತ ನಾರಾಯಣ. ಮಹಿಮಾವಂತ ಅಂತ ವರ್ಣನೆ ಮಾಡ್ತಾರೆ. ಸುಷೇಣ ನಾಮ ಅಂದ್ರೆ ವರವನ್ನ ಕೊಡೋದ್ರಲ್ಲಿ ಭಗವಂತನ ಮುಂದೆ ಯಾರಿಲ್ಲ, ಅಷ್ಟು ವರವನ್ನ ಕೊಡ್ತಾನೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯ ಪಾರೇಶನಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲದೆಂಬುದೇ ಫಲವಿದು ಬಾಳ್ತಗೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತ ಅವನ ಅನುಗ್ರಹ ಇಲ್ಲದೆ ರುದ್ರದೇವರಾಗಿರಬಹುದು, ಬ್ರಹ್ಮದೇವರಾಗಿರಬಹುದು, ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲಪ್ಪ. ಜಗನ್ನಾಥದಾಸರು ಹೇಳ್ತಾರೆ. ಹಾಗೆ ಅವರ ಗುರುಗಳಾಗಿರುವಂತಹ ವಿಜಯದಾಸರು ಈ ಪದ್ಯದಲ್ಲಿ ತಿಳಿಸುವಂತ ಸುಳಾದಿಯಲ್ಲಿ ಈಶ ಬ್ರಹ್ಮಾದ್ಯರಿಗೆ ವಿಶೇಷ ಮಹಿಮ ಅಂದ್ರೆ ರುದ್ರದೇವರು ಬ್ರಹ್ಮದೇವರಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಇವನು ಮೊದಲನೇ ಕಕ್ಷೆಯಲ್ಲಿ ಬರುವಂಥವನು. ಅಂದ್ರೆ ನೋಡಿ, ಈ ಪದ್ಯದವರೆಗೂ ಅಂದ್ರೆ ಈ ಸುಳಾದಿಯ ಈ ಪದ್ಯದವರೆಗೂ ಭಗವಂತ ಸರ್ವೋತ್ತಮನಾಗಿರುವಂತಹ ಮೊದಲನೇ ಕಕ್ಷೆಯಲ್ಲಿ ಬರುವಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ ವಿಜಯದಾಸರು. ಇನ್ನು ಮುಂದಿನ ಪದ್ಯದಲ್ಲಿ ಲಕ್ಷ್ಮೀದೇವಿಯ ಎರಡನೇ ಸ್ಥಾನ. ಭಗವಂತನ ನಂತರ ಸಕಲ ವೇದಗಳಿಂದ, ಸಕಲ ಅಕ್ಷರಗಳಿಂದ ಸರ್ವತ್ರದಲ್ಲಿ ವ್ಯಾಪ್ತಳಾಗಿರುವಂತಹ, ನಿತ್ಯ ಮುಕ್ತಳಾಗಿರುವಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದನ್ನು ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.